ಇವತ್ತು ಬಂಬು ಬಜಾರು ಮತ್ತೆ ಯಶವಂತ ನಗರ ಮೇದರ್ ಬ್ಲಾಕು ಈ ಭಾಗದಲ್ಲಿ ಕಾಂಪೋಸಿಷನ್ ಕೊಡ್ಸಿದ್ರು ಸೈಟಿದು ಸಮುದಾಯ ಇಲ್ಲ ಇದು ಫುಲ್ ನಮ್ದು ಜಾಗ ಕೇಳಿದ್ದೀನಿ ಮಾಡ್ತಾ ಇದ್ದಾರೆ ಯಾರಿಗೆ ಮಾಡಿರೋ ದಾಖಲೆ ಇದೆ ಸರ್ ಕೊಟ್ಟರು ಹೇಳಿದ್ದಿಲ್ಲ ಬನ್ನಿ ಮಾಡಿಸ್ತೀನಿ ಯಾರು ಇಲ್ವಾ ಇವರು ಪೇರೆಂಟ್ಸು ಬನ್ನಿ ನಂಗೆ ಮಾತಾಡೋ ಅದನ್ನ ಹೇಳಿ ಅದೊಂದು ಪ್ರಾಬ್ಲಮ್ ಹಿಂದೆ ಮೋರಿನಲ್ಲಿ ನೀರೆಲ್ಲ ಕುತ್ಕೊಬಿಟ್ಟೆ ಮನೆ ಹಿಂದೆ ಹರೀಶ್ 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 ಮುಂದೆ ಬಂದ್ರಿ ನಿಮ್ಗೆ ಕಸ ತೆಗಿರೋದಲ್ಲಪ್ಪ ಇಲ್ಲಿ ಅವ್ರು ಯುಜಿಡಿ ಯಾರಿದ್ದಾರೆ ಜಾಗದಲ್ಲಿ ನಾವು ಮರದ ಇಟ್ಕೊಂಡು ಸ್ನಾನ ರಿಲೇಟಿವ್ಗಳು ಹಬ್ಬ ಉಣ್ಮೆಗೆ ಬಂದ್ರೆ ಮಲ್ಕೊಳ್ಳೋಕ್ಕೂ ಜಾಗ ಸಾಕಾಗ ಬೇರೆ ಬಾಡಿಗೆ ಮನೆ ಎಲ್ಲರೂ ಬರ್ಕೊಡಿ ಈಗ ಈಗ ಆಫೀಸ್ ಅವಾಗ ಬನ್ನಿ ನೀವು ಎಲ್ಲರೂ ಬಂದು ನೋಡಿ ಇಷ್ಟೇ ಎಲ್ಲಾರ್ಗು ಬನ್ನಿ ಬಂದು ಮಾತಾಡಿ ಆಮೇಲೆ ತೀರ್ಮಾನ ಮಾಡೋದು. ಕಂದ ಇದು ಏನ್ ಮಾಡೋದು ಕಾರ್ಪೊರೇಷನ್ ಅಂಡರ್ ಮಾಡಿಸ್ಬಿಟ್ಟು ಆಮೇಲೆ ರೋಡ್ಗಳು ಚೆನ್ನಾಗಿರೋ ಇದು ಮೂಡೋದ್ರಿಂದ ಇವತ್ತು ಬಂಬು ಬಜಾರು ಮತ್ತು ಯಶವಂತ ನಗರ ಮೇದರ್ ಬ್ಲಾಕು ಈ ಭಾಗದಲ್ಲಿ ವಾರ್ಡ್ ಪೂರ್ತಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಈ ಭಾಗದಲ್ಲಿ ಬಂಬು ಬಜಾರು, ಯಶವಂತ ನಗರ, ಮೇದರ್ ಬ್ಲಾಕು ಈ ಮೂರು ಏರಿಯಾನ ಇವತ್ತು ಪಾದಯಾತ್ರೆ ಮುಖಾಂತರ ಇಲ್ಲಿಯ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದೀನಿ. ಮತ್ತು ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅದನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳು ಮತ್ತು ವಾಣಿ ವಿಲಾಸದ ಅಧಿಕಾರಿಗಳು, ಸ್ಲಮ್ ಬೋರ್ಡ್ನ ಅಧಿಕಾರಿಗಳು, ಮೂಡಾ ಅಧಿಕಾರಿಗಳು ಮತ್ತು ಎಲೆಕ್ಟ್ರಿಸಿಟಿ ಅಧಿಕಾರಿಗಳು, ಚೆಸ್ಕಾಂ ಅವರು ಎಲ್ಲರನ್ನೂ ಬಂದಿದ್ದಾರೆ. ಎಲ್ಲ ವಿಭಾಗದ
ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಬಂದವರೆ. ಎಲ್ಲರನ್ನು ಸೇರಿ ಮತ್ತು ನಾವು ಈ ಭಾಗದ ಮಾಜಿ ಜನಪ್ರಿಯ ನಗರ ಪಾಲಿಕೆ ಸದಸ್ಯರು ಈ ಭಾಗದಲ್ಲಿ ತುಂಬ ಕೆಲಸ ಮಾಡಿರುವಂಥವ್ರು ನಾಗಭೂಷಣ್ ಅವರು ಇದ್ದಾರೆ. ಮತ್ತು ಇಲ್ಲಿ ನಮ್ಮ ಏನು ಕುಮಾರ್ ಅವರು, ತಂಬಿಯವರು, ಷಣ್ಮುಗಮಣ್ಣವರು ಮತ್ತು ಎಲ್ಲರೂ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ನಮ್ಮ ವಾರ್ಡ್ ವೆಂಕಟೇಶ್ ಅವರು, ಮಾಜಿ ಅಧ್ಯಕ್ಷರುಗಳು, ಮಣಿಯಣ್ಣವರು ಎಲ್ಲರೂ ಇವತ್ತು ಈ ಭಾಗದಲ್ಲಿ ವೀಕ್ಷಣೆ ಮಾಡಿ ಏನೇನು ಸಮಸ್ಯೆ ಐತೆ, ಏನೇನು ಮೂಲಭೂತ ಸೌಕರ್ಯ ಬೇಕೋ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೀವೇ ಸ್ವತಃ ಭೇಟಿ ಕೊಡ್ತೀರಿಂದ ನಿಮಗೆ ವಾಸ್ತವವಾಗಿ ಏನು ಬೇಕು ಅಂತ? ವಾಸ್ತವವಾಗಿ ಇದು ಒಂದು ಸ್ವಲ್ಪ ಹಿಂದುಳಿದ ಏರಿಯಾ ಇದು. ಮೈಸೂರು ನಗರದಲ್ಲಿ ಈ ಬಂಬು ಬಜಾರು, ಮೇದರ್ ಬ್ಲಾಕು, ವಸಂತ ನಗರ ಇವನು ಒಂಥರ ಹಿಂದುಳಿದಂಥ ಏರಿಯಾಗಳು, ಹಿಂದುಳಿದಂಥ ಪ್ರದೇಶಗಳು. ಈ ಪ್ರದೇಶದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನೆಲ್ಲನೂ ಕಣ್ಣಾರ ನೋಡ್ತಾ ಇದ್ದೀನಿ. ಮತ್ತು ಅಧಿಕಾರಿಗಳು ಇನ್ನು ಜೊತೆಲಿರೋದ್ರಿಂದ ಇಮಿಡಿಯೇಟಾಗಿ ಅದ್ರ ಕೆಲಸಗಳಾಗುವಂಥ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅದನ್ನು ಅಪ್ರೂವಲ್ ಮಾಡಿಸೋದಿರ್ಬೋದು, ಆ್ಯಕ್ಷನ್ ಪ್ಲಾನ್ ಮಾಡಿ ಸ್ಯಾಂಕ್ಷನ್ ಮಾಡಿಸುವಂಥದ್ದು ಇರ್ಬೋದು, ಅದೆಲ್ಲವನ್ನು ಮಾಡಿಸ್ತಾ ಇದ್ದೀನಿ. ಸರ್, ನಾವು ನೋಡಿದಂಗೆ ಪ್ರಮುಖವಾಗಿ ಏರಿಯಾದಲ್ಲಿ ಸರ್ ಮನೆಗಳ ಸಮಸ್ಯೆ ಜಾಸ್ತಿ ಇದೆ ಸರ್. ಮನೆಗಳ ಸಮಸ್ಯೆ ಜಾಸ್ತಿ ಐತೆ. ಮನೆಗಳನ್ನ ಈಗ ಇಲ್ಲಿಂದ ನಾವು ಏಕಲವ್ಯ ನಗರ ಮತ್ತು ಹಳೆ ಕೆಸರೆ ಇಲ್ಲೆಲ್ಲನೂ ಕೊಟ್ಟಿದ್ದೀವಿ. ಅಲ್ಲಿ ಹೋಗುವಂಥವ್ರು ಹೋಗಿದ್ದಾರೆ, ಹೋಗೋಕ್ಕಾಗದೇ ಇರುವಂಥವ್ರು ಇನ್ನೂ ಇಲ್ಲೇ ಇದ್ದಾರೆ. ಅದಕ್ಕೆ ಹೋಗೋಕೆ ಏನು ಮಾಡಬೇಕು ಮತ್ತು ಇಲ್ಲಿರುವಂಥವ್ರಿಗೆ ಏನು ಮಾಡಬೇಕು ಅದೆಲ್ಲನೂ ಅಧಿಕಾರಿಗಳ ಜೊತೆ ಕೂತು ತೀರ್ಮಾನ ಮಾಡ್ತೀವಿ. ಸಭೆಗಳನ್ನ ಕರಿತೀರಿ, ಅಧಿಕಾರಿ ಸಭೆ? 100% ಕರಿತೀವಿ.